ಮಗ ಯಾವ್ದು ಇದು ವ್ಯೂ ಪಾಯಿಂಟ್? ನನ್ಗೇನು ಗೊತ್ತು, ನೀನೇ ತಾನೇ ನಿಲ್ಸ್ಕೊಂತಿದ್ದು. ನಿಲ್ಸೋದು ಅಷ್ಟೇ, ವ್ಯೂ ಪಾಯಿಂಟ್ ಹೆಸರು ಗೊತ್ತಾ? ಎಲ್ಲ ನಿಂತೀವಿ ನಾವು. ಬೋರ್ಡ್ ಮೇಲೆ ಹಾಕಿಲ್ವ ವ್ಯೂ ಪಾಯಿಂಟ್ ಯಾವುದು ಅಂತ? ಗುಡಿಲಿ ಜನಗಳೇ ಕೇಳ್ತೀನಿ ಯಾವ್ದಣ್ಣ ಇದು ವ್ಯೂ ಪಾಯಿಂಟ್ ಅಂತ. ಅವ್ರಿಗೆಲ್ಲ ಗೊತ್ತಾ, ಅವರು ಟೂರಿಸ್ಟೇ. ಸರ್ ಯಾವ್ದು ಇದು ವ್ಯೂ ಪಾಯಿಂಟು? ಯಾವ ವ್ಯೂ ಪಾಯಿಂಟ್ ಸರ್ ಇದು? ಜೋಗನಾ? ಜೋಗ ವ್ಯೂ ಪಾಯಿಂಟ್ ಇದು? ಓ ಅಲ್ಲಿ ಅಣ್ಣ ಜೋಗ ಸೇತುವೆ ಅದು ಅಣ್ಣ. ಜೋಗಾಗ ಆ ಸೇತುವೆ ಮೇಲೆನೆ ಹಂಗೆ ಹೋಗೋದು ಆ ಕಡೆಗೆ. ಇಲ್ಲಿ ಓ ಅಲ್ಲ, ಓ ಆ ಸೇತುವೆ ಮೇಲೆ ನಿಂತ್ಕೊಂತೀವಲ್ಲ ಅದೇ ಜೋಗ. ನೋಡ ಇಲ್ಲಿಂದ ಇಲ್ಲಿಗೆ ಅಣ್ಣ ಇಷ್ಟೇ ದೂರ ಅಣ್ಣ. ಅಲ್ಲಿ 20 ಕಿಲೋಮೀಟರ್ ತೋರಿಸಿದ್ದೆ. ನಾನು ಹಿಂಗೆ ಇನ್ನೆಷ್ಟು ಇರುತ್ತೆ ಗೊತ್ತಾ? ನಡ್ಕೊ ಬರ್ತೀವಿ ನಾನು ದರ್ಶನ್ ಸರ್. ನೀವು ಹಂಗೆ ಬಂದ್ಬಿಟ್ಟು ಬನ್ನಿ ನೋಡ್ಕೊಂಬೋಣ ಬರ್ರೋ. ಸೂಪರು. ವಾ ನಂದು ಫುಲ್ ಸ್ಟೋರೇಜ್ ಆಗೋಯ್ತು ಫೋನು. ಇನ್ನೊಂದು ಫೋನಲ್ಲಿ ವಿಡಿಯೋ ಮಾಡ್ತಾರೆ. ಏಯ್ ಇಲ್ಲೋ ಲೋ 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 ಥೂಲೋ ಹೋಯ್ತಾ ಫೋನ್? ಏಯ್ ನಿಧಾನ ಕಣೋ, ನಿನ್ ಫೋನ್ ಬೀಳ್ತಲೇ. ಏ ಇರ ಇರ ಒಂದ್ ನಿಮಿಷ ಇರಲೇ. ಫೋನ್ ಹೋದ್ರೆ ಹೋಯ್ತು, ಇರ ಒಂದ್ ನಿಮಿಷ ಇರೋ. ಅವನ್ ಕೈಲಿ ಏ ಪಟ್ ಜೇಬ್ಗೆ ಕಾಣಿಲ್ಲೇ. ನಿಧಾನ 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 ಬಾ, ನಿಧಾನ ಬಾ, ನಿಧಾನ ಬಾ. ಅಯ್ಯೋ ನೀನ್ ಯಾಕ್ಲ ಹೊಡೆದೆ ಅವನ್ಗೆ? ನಾನೆಲ್ಲ ಹೊಡೆದೆ. ಮಂಗ್ ಬಡತವ ಆಟ ಆಡ್ತಾರೆ ಇಂಥ ವಿಷಯದಲ್ಲೆಲ್ಲ. ಫೋನ್ ಹೋಯ್ತು ಬಿಡೋದು. ಫೋನ್ ಏನಾಗಿಲ್ಲ, ಡಿಸ್ಪ್ಲೇ ಏನು ಆಟ ಆಡ್ತಿರಕಲ್ಲ. ಯಾರಿಗೆ ಬೈಯಕ್ಕೆ? ಸಮಯದ ಅಭಾವ ಜಾಸ್ತಿ ಇದೆ, ಬೇಗ ಬೇಗ ಬರ್ಬೇಕು. ಸರಿಯಾಗಿ ಮಾಡಿದಲ್ಲಪ್ಪ ಆಘಾತ. ಅದು ಫೋನ್ ತೀರ್ಸಿದಲ್ಲ ಒಯ್ದಂಗ ಅನ್ಯಾಯವಾಗಿ. ಹೌದಾ ಮಗ ಎತ್ಕೊಬಂದು ಕೊಡೋದಲ್ಲ, ಎಷ್ಟು ಸ್ಲೋಪ್ ಇದೆ. ಆಮೇಲೆ ನಿನ್ನ ನಾವೆಲ್ಲ ಎತ್ಕೊಬಂದು ಕೊಡ್ತಿದ್ದೋ? ಏನಿಲ್ಲ, ನಮ್ಮ ಮನೆಗೆ ಎತ್ಕೊಂಡೋಗಿ ಕೊಡ್ತಾ ಇದ್ದೆ ಅಷ್ಟೇ. ಕೈಗೆ ಸಿಕ್ಕಿದ್ರಲ್ವ ಎತ್ಕೊಂಡ ಕೊಡಕ್ಕೆ? ಅಲ್ಲ ಕೈಗೆ ಸಿಕ್ಕಿದ್ರೆ ಎತ್ಕೊಂಡ ಕೊಡ್ಬೋದಾಗಿತ್ತು. ಕೈಗೆ ಸಿಗ್ತೀವಿ ಸುಮತ ಜೋಗ್ ಪಾಸ್ ನೋಡಿಲ್ಲ ಅಂದಲ್ಲಪ್ಪ, ನೋಡ್ಕೊಳಪ್ಪ ಕಂದ. ಅಂತಿಂತೂ ಜೋಗ್ ಫಾಲ್ಸ್ ಬಂದ್ಬಿಟ್ಟಿದೀವಿ. 3 ಗಂಟೆ ಆಯಿತು, ಒಟ್ಟಕ್ಕೆ ಕೂಳ ಹಾಕಿಲ್ಲ ಇನ್ನೂ ಇವರು. ಇದು ಸಾಹಸ ಮಾಡಿ ರೋಡ್ ಬಡೆ ಸಿಕ್ಕಾಪಟ್ಟೆ ಟ್ರಾಫಿಕ್ಕು, ಇಲ್ಲೂ ಸಕ್ಕತ್ತಾಗಿ ಜನ ಬಂದವ್ರೆ, ಸಿಕ್ಕಾಪಟ್ಟೆ ಕ್ರೌರು. ಅಯ್ಯೋ ನಾನು ಬಿದ್ದೇನೋ ಅನ್ಕೊಂಡೆ. ಮೇಲೋಗೊಂಡು ಬಾ, ಮೇಲೋಗೊಂಡು ಬಾರೋ, ಡೀಪಾಗಿ ಕಾಣಿಸ್ತದೆ. ಏನೋ ರಶ್ಶು ಮಗ, ಬಾ ಇನ್ನೊಂಚೂರು ಮುಂದೆ. ಏಯ್ ಕೆಳಗಡೆ ಹೋದ್ರೆ ವೇಸ್ಟು. ಇದೇ ಇಂತ ನೋಡ್ಕೊಳ್ರಪ್ಪ, ಕರೆಕ್ಟಾಗಿ ಸೆಂಟ್ರಿಗೆ ಬಂದು. ಹಾಂ ಪಾಪ ಪಾಪ ಏನ ನೀರು ಜಾಸ್ತಿ ಬರ್ತದೆ ಅಂದಲ್ಲ ಸಾಗರ? ಅದ್ಯಾವುದು ಯಾರೋ ಸಿಂಗಲ್ ಹರಿತೈತಲ್ಲಿ. ಅಷ್ಟೇನಿಲ್ಲ ಮಗ, ನಾನು ಒಂದ್ಸತಿ ಬಂದಾಗ ಇಲ್ಲಿ ಬಂಡೆಗಳೇ ಕಾಣಿಸ್ತಿರಲ್ಲ, ಅಷ್ಟೊಂದು ಜೋರಾಗಿ ಬರ್ತಿತ್ತು ನೀರಲ್ಲಿ. ಜೀವನದಲ್ಲಿ ಒಮ್ಮೆ ನೋಡು ಜೋಗದ ಗುಂಡಿ. ನೋಡ್ದಾ ಸಾಕೇನ ನೋಡಿದ್ದ? ಗುರಾಯಿಸ್ಕೊಂಬಿಡು, ಇನ್ನು ಎಷ್ಟು ಬೇಕೋ ಅಷ್ಟು ಗುರಾಯಿಸ್ಬಿಡು. ಇಲ್ಲ ಅಲ್ಲೂ ಚೆನ್ನಾಗಿದೆ. ಅದನ್ನೇ ಆ ರೂಟ್ ನೀನು ಹೇಳಿದ ಅಲ್ಲಿ ಹೇಳ್ದಲ್ಲ, ಇಲ್ಲಿ ಇದ್ದು ಕೇಳು ದರ್ಶನ್ ಸರ್ ತೋರಿಸಿಲ್ವಾ ನಾನು ರೋಡ್? ಅದು ಇಲ್ಲಿ ಬರ್ತದೆ. ಹಾಂ ಇವನು ನನ್ನ ಮಗಂಗೆ ಹೇಳಿದ್ರೆ ಇಲ್ಲಿ ಹೋಗ್ಬೇಕಾರೆ ತೋರಿಸ್ತೀನಿ ಈಚೆ. ಈಗ ಹಂಗೆ ಬಿಡೋಣ ಕಣ, ಎಷ್ಟು ಬೆಡ್ಸಿ ಈಗ ಬಿಡ್ರಿ ಹೋಗ್ಲಿ. ಹೊಡಿಬೇಡ, ಏನೋ ಚಿಕ್ಕ ಹುಡುಗ ವಾದ ಮಾಡ್ಬಿಟ್ಟ ಎಲ್ಲ ನಿಮ್ಮ ಹೊಟ್ಟೆಗೆ ಹಾಕಳಿ. ಊಟ ಮಾಡಿಲ್ಲ ಯಾರು. ಜೋಗದಲ್ಲಿ ಒಳ್ಳೆ ಮಾಡ್ತಾರಲ್ಲಪ್ಪ. ಟೈಮಿಂಗ್ಸ್ ಎಲ್ಲ ಏನಿಲ್ಲ, ಎಷ್ಟೊತ್ತಾದ್ರೂ ಇರ್ಬೋದು. ಒಟ್ನಲ್ಲಿ 20 ರೂಪಾಯಿ ಟಿಕೆಟು. ಇವನೇನೋ ಸಾಗರ ಇಲ್ಲಿ ಏನೋ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಅಂದರೆ ಏನೂ ಇಲ್ಲ ಅಣ್ಣ. ಎಕ್ಸಿಟು ಈ ಕಡೆ ಇಲ್ವಾ ಅಣ್ಣ? ಏನು ಬಂದೇ ಬಿಟ್ಟಿದ್ದೀವಿ, ಹೊಂಟೆ ಹೋಯ್ತೀವಿ. ನಾವು ಬರ್ರಪ್ಪ ಆಯ್ತು. ಅಲ್ಲಿ ಹೋಗಿಲ್ವಂತ, ಅಲ್ಲಿ ವರ್ಕ್ ನಡೀತೈತಲ್ಲ, ಅದಕ್ಕೆ ಯಾರನ್ನ ಬಿಡ್ತಲ್ವಂತ. ಈಗ ನೋಡ್ಕೊಂಡ ಫೋಟೋ ಹೊಡ್ಕೊಂಡ. ನಾನೇ ಒಂದು ಫೋಟೋ ತೆಗ್ದಿಲ್ಲ ಯೂಟ್ಯೂಬ್.
ನೀಟಾಗಿ ತಡಿಲ್ಲ. ನಾನು ಒಂದು ಸ್ನ್ಯಾಪ್ ತಗೊಂಬಿಡ್ತೀನಿ, ನಾನು ತೆಗ್ದಿರೋದು. ಫೋಟೋ ತೆಗ್ದಿದ್ಯಾ? ವಿಡಿಯೋ ಅದ್ರಲ್ಲಿ ವೀಡಿಯೋ ಐತೆ, ಅದರಲ್ಲೇ ಸ್ಕ್ರೀನ್ಶಾಟ್ ಮಾಡ್ಕೋಬೋದು. ಕ್ಲಾರಿಟಿ ಇಲ್ಲ. ಈಗ ಊಟ ಎಲ್ಲಿ ಮಾಡಮ್ಮ? ಊಟ ಸಾಗರ 30 ಕಿಲೋಮೀಟರ್ ಅದೇ ಹೋಗೋಣ. ಅದು ಹೊಟ್ಟೆ ಹಸಿತಾಗಲ್ಲ, ಕೂಳಲ್ಲ. ಹೋಗೋಣ. ಆದರೆ ಈ ಪಾರ್ಟಿ ಜನ ಬಂದವ್ರಲ್ಲ, ಯಾಕೆ ಇಷ್ಟು ಜನ ಬಂದಿದ್ರು? ನೀನು ಸವಿಬೇಕಲ್ಲ, ಸವಿಬೇಕು, ಪ್ರಕೃತಿ ಸವಿತೀವಿ ನಾವು. ಇದೆಲ್ಲ ಜನಸಂಖ್ಯೆ ಎಲ್ಲ ಸವಿಯೋಕ್ಕಾಗಲ್ಲ. 10 ನಿಮಿಷ ಜೋಗ್ ಫಾಲ್ ತೋರಿಸ್ಬಿಟ್ಟು ಓಡ್ತಾವ್ರೆ ಆಲೆ. ನನಗಿಂತ ಮುಂಚೆನೆ 10 ನಿಮಿಷ ನೋಡೋಕೆ 20 ರೂಪಾಯಿ ಟಿಕೆಟ್ ಕೊಟ್ಟು 80 ರೂಪಾಯಿ ಸುತ್ತಾಡ್ಕೊಂಡು 80 ಕಿಲೋಮೀಟ್ರ್ ಸುತ್ತಾಡ್ಕೊಂಡು ಇಲ್ಲಿ ಗಂಟ ಬಂದು ಏನು ಈಗ ಅದು ಹೆಂಗಾರು ಹೋಗ್ಲಿ, ನಾವು ಎಲ್ಲಿ ಹೋಗ್ಬೇಕು ಇವಾಗ? ಈಗ ಡೈರೆಕ್ಟ್ ಬೆಂಗಳೂರು. ಬೆಂಗಳೂರು ಡೈರೆಕ್ಟ್ ಬೆಂಗಳೂರಾ? ಏಕೆ ಗೊತ್ತು? ಏನಾದ್ರು ತಾಳನ ಒಂದೇ ಊಟ ಮಾಡೋಣ್ರಿ. ನೋಡಿ ಹೆವಿ ಟ್ರಾಫಿಕ್ಕು. ಅಪ್ಪ ದೇವ್ರೆ, ಫುಲ್ ಜಾಮ್ ಆಗೈತೆ ರೋಡು. ಯಾಕೋ ಅಲ್ಲಿದಾರಪ್ಪ ಇರಲ್ಲ, ಯಾಕ್ಲಾ ಸುಮಂತ? ಏನು ತಿಂತೀಯೋ? ಖಾರ ಸೂಪರ್ ಆಗೈತೆ. ಆಯ್ತನಾ? ಎಷ್ಟಕ್ಕಂದ? ಇಲ್ಲ, ಅದನ್ನೇ ಖಾರ ಚೆನ್ನಾಯ್ತವ. 260 ಕೊಟ್ಟೆ ನಾವು. ನಿನ್ನ ಬಾಯಿಗೆ ಯಾರು ಬೆಳ್ಳಾಕ್ತಾರೋ? ಅಲ್ಲ, ನಾನು ಹೇಳ್ತಾ ಇರೋದು ಮಳೆ ಬರ್ತದೆ ಅಂದಲ್ಲ, ಅದಕ್ಕೆ ಹೇಳ್ತಾ ಇರೋದು. ಅಪ್ಪ ಏನು ರಶ್ ಐತೆ ಗುರು. ಬಾ ಫುಟ್ಪಾತ್ ಮೇಲೆ ಬಂದ್ಬಿಡು. ನಿಮ್ಮ ಸಬ್ಸ್ಕ್ರೈಬರ್ಗೆ ಯಾರಿಗೂ ವಾಮಿಟ್ ಇಲ್ಲ ಅಣ್ಣ? ಯಾರಿಗೂ ಇಲ್ಲ, ಯಾರಿಗೂ ಇಲ್ಲ. ನಿಮ್ಮ ಸಬ್ಸ್ಕ್ರೈಬರ್ಗೆ ಯಾರಿಗಾರು ಐತಾ? ನನಗೆ ಇಲ್ಲ ಕಣೋ. ಹ್ಞೂ, ಈ ಅಣ್ಣಗೆ ಕೇಳಿದ್ರೆ ಇಲ್ಲ ಅಂತೈತಣ್ಣ. ಅದೇನು ನೀವೇ ವಾಮೆಟು ಅಂತ ಸಾಯೋದಕ್ಕಲ್ಲ. ಅಪ್ಪ ಇರ್ಲಿಲ್ಲಕ್ಕಲ್ಲ, ನಾನು ಟ್ರಾವೆಲ್ ಚೆನ್ನಾಗಿ ಮಾಡ್ತೀನಿ ಎಲ್ಲ ಕಡೆ. ಈ ಇಷ್ಟ್ರ ಮಟ್ಟಿಗೆ ಇವತ್ತೇ ಆಗಿರೋದು. ನಿದ್ದೆ ಮಾಡ್ಕೊಂಡು ವಾಂತಿ ಅನ್ಕೊಂಡು ಟೆನ್ಷನ್ಗಳವೆ, ನೀನು ತಡೀತೀಯಪ್ಪ. ಕೆಲಸಗಾರರು ಮತ್ತೆ ಕೋಟಿ ಮಾತಾಡ್ತೀರಾ? ನಿನ್ನೇನು ಮಾತಾಡಿದ್ದು? ಏನಣ್ಣ ಗೋಟಿ ತಿನ್ನಕ್ ನಮ್ಮ ಹತ್ರ ಗೊತ್ತಿಲ್ಲ, ಕೋಟಿ ಮಾತಾಡ್ತಾರೆ ಇವರು. ಹೌದಾ? ಪೈಪೋಟಿ. ಅಪ್ಪ ದೇವ್ರೆ, ಏನು ಇಷ್ಟು ರಶ್ ಐತೆ ಅಂದಿದ್ರೆ? ಇಷ್ಟು ರಶ್ ಐತೆ ಅಂದಿದ್ರೆ ಬರೋದೇ ಬೇಡವಾಗಿತ್ತು ಕಲ. ಆರಾಮಾಗಿ ಬೇರೆ ಕಡೆ ಹೋಗ್ಬೋದಾಗಿತ್ತು. ಸಾಗರ, ಇಷ್ಟು ರಶ್ ಐತೆ ಅಂದಿದ್ರೆ ಬರದೇ ಇರೋವಾಗಿರೋದು. ಆರಾಮ ಬೇರೆ ಕಡೆ ಮಾಡ್ಕೋಬೋದಾಗಿತ್ತು. ನಮ್ಮನ್ನು ಹೋಗಿಲ್ಲ. ಸೊ ಈಗ ನಮ್ಮದು ಜೋಗ್ ಫಾಲ್ಸ್ ಮುಗೀತು. ಫೈನಲಿ ಲಂಚ್ ಟೈಮ್ನ ನಾವು 4 ಗಂಟೆಗೆ ಮಾಡ್ತಾಯಿದ್ದೀವಿ. ಅದೇ ವಿಡಿಯೋದಲ್ಲಿ ಮಾಡ್ತಾನೆ ಇರು. ಚೇಂಜ್ ಮಾಡಿಸ್ಲಿಲ್ಲ ಮಗನೇ ನೀನು. ಫಸ್ಟ್ ಮುಖ ತೊಳೆಯನ್ ಬಾರಪ್ಪ ಎಲ್ಲರೂ. ಹಣದಿಂದ ಬಿಡ್ತಾ ಇದೀಯ. ಹೋಟೆಲ್ ಕರಾವಳಿ, ರೆಫರೆನ್ಸ್ ಹೋಟೆಲ್. ಏನೋ ಡ್ರೆಸ್ ಏನು ಚೇಂಜ್ ಮಾಡೋ ಬಾರಪ್ಪ, ಫಸ್ಟ್ ಮುಖ ತೊಳೆಯೋಣ. ಏನೋ ಚೆನ್ನಾಗಿರುತ್ತೆ ಅಂತ ಹೋಟ್ಲ್ ಕರ್ಕೊಬೋದವ್ರು, ನೋಡುವ ಹೆಂಗೆ ಇರ್ತದೆ. ಹಾಂ, ಹ್ಯಾಂಡ್ ವಾಶು ಹೆಂಗಾಯ್ತು? ಅದು ಚೆನ್ನಾಯ್ತು. ಅದು ತಿನ್ನು, ಬಡಿ ಸೊಪ್ಪು ಸದೆ ತಿನ್ನು ಲಾಸ್ಟಲ್ಲಿ ಹೇಳ್ತೀನಿ. ನಾನು ತಿಂತೀನಿ, ಹೊಟ್ಟೆ ಹುರ್ಕೊ ಬಡಿ. ಮಗ ಇದು ಯಾಕೆ ಸೊತ್ತಾಗೈತೆ ಸುಮಂತ? ಮೀನು ಯಾಕೆ ಸೊತ್ತಾಗೈತೆ? ನೀರಲ್ಲಿಲ್ವಲ್ಲ, ಅದಕ್ಕೆ ಸೊತ್ತಾಗೈತೆ ಅಂತಾನೆ. ಅದಾಯ್ತು. 4 ಗಂಟೆಗೆ ಊಟಕ್ಕೆ ನಿಲ್ಲಿಸಿ ಆಫ್ ಮಾಡೋ ಸೌಂಡಲ್ಲಿ ಯಾರಣ್ಣ ಅದು? 4 ಗಂಟೆಗೆ ಊಟಕ್ಕೆ ನಿಲ್ಲಿಸಿ 5 ಗಂಟೆವರೆಗೂ ಊಟ ಮಾಡಿದ್ದೀವಿ. 2,000 ರೂಪಾಯಿ ಬಿಲ್ಲು. ರಾತ್ರಿ 1,700. ಅದು ಅರ್ಧ ಹೊಟ್ಟೆ. 5 ಎಗ್ ರೈಸ್ಗೆ 1,750 ರೂಪಾಯಿ ಬಿಲ್ಲು. ಇಲ್ಲಿ ಫುಲ್ ಮೀಲ್ಸ್ ದನ ತಿಂದಂಗೆ ತಿಂದಿದ್ದೀವಿ. 2,030 ರೂಪಾಯಿ ಊಟ. ಇಲ್ಲಿ ಎಷ್ಟೆಲ್ಲ ತಿಂದ್ರು ಬರೀ 2,000 ರೂಪಾಯಿ. 2,000 ರೂಪಾಯಿ. ಅಲ್ಲಿ ಬರೀ 8 ಎಗ್ ರೈಸು, 5 ಫಿಶ್ಶು. 5 ಫಿಶ್ಗೆ ನಮ್ಗೆ ಹಿಂಗೆ ಹಾಕಿ ಕಳಿಸ್ಬಿಟ್ರಲ್ಲಿ. ನುಣ್ಣಗೆ ತಿಡ್ಬಿಟ್ರು. 2 ವೈಟು 1 ರೆಡ್.
ಇವಾಗ ಮುಂದಿನ ಪ್ರಯಾಣ ಕಲ್ಲತ್ಗಿರಿ. ಯಾದಗಿರಿನ ಇದೇನು ಪ್ಲಾನ್ ಸಾಕ್ರ open ಇರ್ತಣ್ಣ. 7 ಗಂಟೆ 7:15 ಹಾ. ಫಾಲ್ಸ್ ಏನ್ ನೋಡ್ತೀಯ ಕಾಣೋದೇ ಇಲ್ಲ. ಕಾಣೋದೇ ಇಲ್ಲ. ಅನ್ಪ್ಲಾನಡು. ಮಗ ಎಲ್ಲ ನೀರು ಕಂಡ್ರೆ ನಿಲ್ಸು, ಫ್ರೆಶ್ ಅಪ್ ಆಗ್ಬಿಡ್ಬೇಕು, ಮಕ್ಕ ತೊಳಿಬೇಕು ನಾನು. ನೀರು ಈಗ ಹೋಗೋದು ಹೋಯ್ತಾರೋ ಎಲ್ಲಿ ಏನು ಸಿಗ್ತದೆ ನೋಡ್ಕೊಂಡು ಹೋಗುವ ಹಂಗೆ. ಲೋ ಅತ್ತಲೋ. ಅಯ್ಯೋ ದೇವ್ರೇ, ಈ ಸಿಗರೇಟ್ ಹೊಡೆಯೋರು. ಹಾಂ ನೋಡಿ, ಪಟ ಪಟ ಹತ್ತಿದ್ದಾನೆ, ಊದ್ಗಡಿ ಬಿಡ್ತಾ ನಿಂತವನೆ. ಲೋ ಸ್ಮೆಲ್ ಹತ್ತಾಕ್ಬಿಡು ಮಗ ಒಂಚೂರು ಹೊಗೆಲೋ. ಅವ್ರ ವೈಫ್ ಶೇರ್ ಮಾಡ್ಬಿಡ್ತೀನಿ ಇಲ್ಲಿ ವಿಡಿಯೋನ ಶೇರ್ ಮಾಡ್ಬಿಡು. ಇನ್ನೂ ಮನೇಲಿ ಗೊತ್ತಿಲ್ಲ ಅಂತ ಹೇಳ್ಬಿಡಿ ಅದು. ಗೊತ್ತಿಲ್ಲ ಅಣ್ಣ. ಮಂತೆ ಬಿಡು, ಬಿಸ್ಕೆಟ್ ಗ್ಯಾರಂಟಿ. ಬಿಸ್ಕೆಟ್ ಗ್ಯಾರಂಟಿ. ಅವ್ನ ಮನೇಲಿ ಒಂದು ವಾರ ಇರ್ಲಿ, ಸಿಗರೇಟೇ ಮುಟ್ಟಲ್ಲ ಅವನು. ಎಣ್ಣೆ ಗೊತ್ತು, ಮನೇಲೆ ಹೊಡಿತಾನೆ ತಗೊಂಡೋದ್ರು. ಈಚೆ ಹೊಡಿಯಲ್ಲ ಅವನು. ಕಲಾವಿದ ಅಣ್ಣ, ಕಲಾವಿದ. ಇದ್ ತೋರ್ಸು, ಇದು ಲಾಗ್ ನ ಶೇರ್ ಮಾಡೋಣ ಅವ್ರ ನೋಡ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ. ಸ್ಪೆಷಲ್ ಅವ್ರದ್ದು ಒಂಥರ ಉಲ್ಟಾ ಕೇಸು. ಎಣ್ಣೆ ಹೊಡೆದ್ರೆ ಕೇಳಲ್ವಂತೆ, ಸಿಗರೇಟ್ ಹೊಡೆದ್ರೆ ಕೇಳ್ತಾರಂತೆ. ಅಯ್ಯೋ, ಎಲ್ರದ್ದು ಉಲ್ಟಾ. ಇವ್ರದೊಂಥರ, ಇವ್ರದೇ ಒಂಥರ. ನೀನು ಟೋಡಿ ಕುಡ್ದು ಅಂತೆಲ್ಲ ಹಾಕ್ಬಿಡ ನನ್ನ ಹೆಸರು. ನಾನೇನು ಹೇಳ್ತಾ ಇಲ್ಲ, ಇವನೇ ಹೇಳ್ತಾ ಇರೋದು. ನನಗೂ ಇದಕ್ಕೂ ಸಂಬಂಧ ಇಲ್ಲ. ನೋಡಿ, ಹಾ. ಇಂಗ್ಲೀಷ್ ಅರ್ಥ ಆಗಲ್ಲ ಯಾರಿಗೂ. ಹಾಂ ಅದೇ, ನಮ್ಗೆ ಇದಕ್ಕೆ ಸಂಬಂಧ ಇಲ್ಲ. ಕುಡ್ದ ಸರಿಯಾಗಿ ಕುಡ್ದ. ಇವ್ರಿಗೆ ಟೋಡಿ ಅಂದ್ರೆ ಏನೋ ಒಂದು ಸರ್ಚ್ ಮಾಡ್ತಾರೆ ಸುಮಂತ ಅಂದಾಗ. ಸೊ ಇವಾಗ ನಾನ್ ಸ್ಟಾಪ್ ಜರ್ನಿ. ನೆಕ್ಸ್ಟ್ ಏನು ಸಿಗುತ್ತೋ ನೋಡ್ಕೊಂಡು ಹೋಗೋದೆ. ಬರ್ತೀಯ ತಿಂದ್ಬಿಟ್ಟು ಯಾವ್ದು ಬೈತೀರಿ ಇವಾಗ? ಏನು ಸಿಗುತ್ತೆ ಅದು ಮಗ. ನೋಡು 800 ಎಷ್ಟು ಚೆನ್ನಾಗೈತೆ ಗಾಡಿ. ನೆಟ್ವರ್ಕ್ ಇಮೇಲೆ ಏನು ಪ್ರಾಬ್ಲಮ್ ಇಲ್ಲ. ಹಾಕು ನಮ್ಮ ನರಸಿಂಹಣ್ಣ ನಾಡ್ಯಾನ. ಏಯ್ ಹಾಕಲ್ಲ, ನೀನು ಕೇಳ್ದೇ ಇರೋ ಬೇಜಾನವೆ. ಸೊ ಈ ಗಾಡಿಗಳು ಇನ್ನೂ ಬೇಜಾನ್ ಅದಾವೆ ಅದ್ರಾಗೆ. ಚೆನ್ನಾಗೈತೆ. ಬೇಜಾರು ಕಳಿಬೇಕು ಅಂದ್ರೆ ಇವಾಗ ಅದನ್ನೇ ಹಾಕೊಂಡು ಹೋಗ್ಬೇಕು. ಸಾಂಗ ಕೇಳಿ 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 ಎರಡು ದಿನದಿಂದ ಬೇಜಾರಾಗ್ಬಿಟ್ಟೈತೆ ಸುಮಂತ. ಶಾಂತಿ ಸಾಗರ. ಇಲ್ಲಿ ನೋಡಿ ರೈಟ್ ಸೈಡ್ ನಮ್ದು ಊರು ಬಗಲ್ಲಾಗಿದೆ. ಇಲ್ಲಿ ದುಡ್ಡು ಲಕ್ಷ ಹೊಯ್ಕೊಂಡು ಬಗಲ್ ಆಗ್ತಾ ಇದ್ದೀವಿ. ನೀವೆಲ್ಲ ಬೇರೆ ಕಡೆಗೆ ಫೋನ್ ಮಾಡ್ಕೊಂಡು ಹೆಂಗನ ಮಾಡ್ಕೊಂಡ್ರಿ ನೀವು. ಆ ಥರ ಹೇಳ್ಬಾರ್ದು ಚಿನ್ನು ನೀನು. ಯಾಕೆ ಹೇಳಿ, ನಾವು ನಿಮ್ಮ ತುಂಬಾ ಇಷ್ಟಪಟ್ಟಾಯ್ತಾ? ನಾವು ಇದು ನಾವು ಸರಿ, ಒಂದು ನಿಮಿಷ. ನೀವು ಆಯ್ತು ಬಿಡ್ರಿ, ಹೆಂಗ ಮಾಡ್ಕೊಂಡ್ರಿ. ನನಗೆ ನಮ್ಗೆ ಏನಕ್ಕೆ ಫೋನ್ ಮಾಡ್ತೀರಾ? ಅಲ್ಲ, ನೀವು ಆ ಕಡೆ ಅನ್ಬೇಡಿ. ನನಗೆ ತುಂಬಾ ಮನ್ಸಿಗೆ ನೋವಾಗ ತುಂಬಾ ಇಷ್ಟಪಟ್ಟಿದ್ದೀನಿ. ನಾವು ಒಂದ್ ಕಡೆ ಕೂತ್ಕೊಂಡು ಮಾತಾಡಿ, ನಾವಿಬ್ರು ಒಂದ್ ಕಡೆ ಕೂತ್ಕೊಂಡು ಮಾತಾಡಿ ಒಂದು ಅಭಿಪ್ರಾಯ, ನನ್ಗೆ ನನ್ನ ಅಭಿಪ್ರಾಯ ನಿಮ್ಗೆ ಕೇಳ್ಕೊಂಡ್ರೆ, ಇಬ್ರು ಒಂದ್ ತೀರ್ಮಾನ ಮಾಡ್ಕೊಂಡ್ರೆ. ಏನ್ ಭಾಗ ಮಾಡ್ಕೊಳ್ಳೋದು ಜಮೀನು ಅಥವಾ ಇದು ಅದೆಲ್ಲ ಮನೆ ಭಾಗ ಮಾಡ್ಕೋಬೋದು ಸರ್. ಏನದು ನಿನ್ಗೆ ಯಾವಾಗ ಫೋನ್ ಮಾಡಿದ್ರು ವಾಯ್ಸ್ ಒಂಥರ ಕೇಳ್ಸುತ್ತಲ್ಲ, ಕೇಳ್ಸೋದಿಲ್ಲ ಅರ್ಧ ಬರ್ಧ. ನಾವು ಯಾಕಂತ ಆಯ್ತು ಸರ್. ದಂಪತಿಗಳೆಲ್ಲ ಚೆನ್ನಾಗಿದ್ದೀರೇನೋ? ಒಂದು ಇದನ್ನ ಈ ಯಾವ್ದಾರ ಇದು ಮದುವೆಗಳಾಗಿ ಅಥವಾ ಜಾತ್ರೆಗಳಾಗಿ ಇದು ಡ್ರಮ್ಮು ಮನೆ ಪಡಿತಾರಲ್ಲ, ಹಂಗಲ್ಲ ನೀನು ಕಂದ ಫೋನ್ ಮಾಡ್ಬೇಡಿ. ಕಂದ ಒಗ್ಗೋದಂಗ ಬಿಡ್ತಾನೆ. ಯಾಕೋ ಕಂದ ಫ್ಯಾನ್ ಹಾಕೋ ಶಿಷ್ಯೇಂದ್ರ ವಾಸನೆ. ಶಿಷ್ಯನ ಬದುಕಿದ್ರಲ್ವಾ ಅಮ್ಮನಾಳ ಇಂಥ ಊಸ್ತಾರೆ ಅವ್ರು ಬದುಕಿಯವ್ರು ಇಲ್ಲಲ್ಲ. ನರಸಿಂಹರಾಜು, ಈ ನನ್ನ ಶಿಷ್ಯ ಮುಂದೂರು 6 ಜನ ಇದ್ರು ಕಣ. ಯಾರು ಅಟೆಂಡೆನ್ಸ್ಗೆ ಬಿಟ್ಟು ಓಡಾಡ್ಬಿಡ್ತಾರೆ ಕಣ. ಯಾರು ಒಬ್ರು ಇರ್ತಿಲ್ಲ ಕರೆಕ್ಟ್ ಆಗಿ. ಇನ್ನು 2 ದಿನ ಇನ್ನೊಂದು ವಾರ ಇದ್ರೆ, ಒಂದು ವಾರ ಎಲ್ಲ ಇದ್ರೆ ಈ ಸೌಡಿ ತಲೆ ಹೊಡೆದು ಬಂತು. ಒಂದು ವಾರ ಅಲ್ಲಿ ಮಕ್ಕಳಾಗಿದ್ರು ಅವರು. ಈ ಹೆಂಗೋ ಬಿಸಿ ಐತಲ್ಲ ಚಿತ್ರಾನ್ನ. ಬಿಸಿ ಐತೆ, ಪರವಾಗಿಲ್ಲ. ಹಾಂ ಅಲ್ಲಿ ಎಲ್ಲಿ
ಬಳಕೊಂಬಿಟ್ಟವ್ರೆ ಹಂಗಾರೆ. ತಿನ್ರಿ, ಏನು ನೋಡ್ತಾ ಇದ್ದೀರಾ? ಮೈಸೂರಲ್ಲಿ ವಾಯ್ಸ್ ಎಲ್ಲ ಉಂಟಾಗಿದೆ. ಫುಲ್ ಟ್ರಾಫಿಕ್ ಅಂತೆ. ಸ್ವಲ್ಪ ಹಾಕಳ. ಚೆನ್ನಾಗಿದೆ. ಇವನ್ ಕಲರೇ ಅದೇ. ಬಾ ಕುತ್ಕವ. ಇದು ಯಾವುದು ಪೆಪ್ಪರ್ ಹೇಳಿದ್ದೀನಿ. ಯಾವುದು ಪನ್ನೀರ್ ಪನ್ನೀರ್ನ ಟೈಮ್ ಎಷ್ಟು ಮಗ? 10:45 ಕಣ. ನೀನು ತಾನೇ ಲೋ ಅದನ್ನ ಯಾಕೆ ಹೇಳ್ದೆ ನೀನು? ಅದು ಬೇಬಿ ಕಾರ್ನ ಮೊಸರಮ್ಮ ಅದು. ಮಗ ಎಬಿ ಇದು ಹಾಕ್ಕೊಟ್ರು ಸೋಯಾ ಸಾಸ್. ಈ ಥರ ಬರುತ್ತೆ ಅಂತ ಗೊತ್ತಾ? ಡ್ರೈ ಬರುತ್ತೆ ಅನ್ಕೊಂಡೆ. ಇದು ಮಂಚೂರಿಯನ್. ನನಗೆ ಅದೇನೋ ಹುಣಸೆಹಣ್ಣು ಇದು ಕಲಸ್ ಮಡಗ್ದಂಗೆ ಅನಿಸ್ತಾ ಇದೆ ಅದು ಫೀಲು. ಗೋಳಿ ಮಗ ಗಾಯ್ಸ್. ಪ್ಲೇ ಆಯ್ತೈತೆ ನಮಗೆ. ಯಾವ ಊರ್ಲ ಇದು? ಆಲೂರು ಸೋಲೂರು ಯಾವುದೋ ಏಯ್, ಸೋಲೂರು ಹೋಯ್ತು. ಸೋಲೂರು ಇನ್ನೂ ಹೋಗಿಲ್ಲ ಅನ್ಸುತ್ತೆ. ಕುಣಿಗಲ್ ಟೋಲ್ ಅಂತ. ಮತ್ತು ಇದ್ಯಾವುದು ನೀವು ತಾಜ್ ಹೋಟ್ಲ್? ಕುಣಿಗಲ್ ಟೋಲ್ ಹತ್ರ ಅಂತ ಆಯ್ತು. ಅಯ್ಯೋ ಯಾವ್ದೋ ಬಂತ. ಹೂ ಲೋ ಹೊಗೆ ಹತ್ತಾಕ್ಬಿಡ್ಲ ನೀನು ಲೋ. ನೀನು ಅದಕ್ಕೆ ಹೂ ಯಪ್ಪ ಸ್ಮೆಲ್ಲು. ಟೀದೆಲ್ಲ ಹೊಗೆ ಕರೆಕ್ಟಾಗಿ ನನಗೆ ತಿರುಗತ್ಕು ಮೂಗ್ಗೆ ಬಂತದು. ಚೆನ್ನಾಗಿದೆ ಫ್ರೆಂಡ್ಸ್. ಇದ್ರದ್ದು ಚೆನ್ನಾಗಿದೆ ಫ್ರೆಂಡ್ಸ್. ಮಗ ಚಿತ್ರಾನ್ನ ಚೆನ್ನಾಗಿತ್ತು. ಓಕೆ ಆದರೆ ಮಶ್ರೂಮು ಚೂರು ತಿನ್ನೋಕ್ಕೆ ಆಗಿಲ್ಲ. ಪನ್ನೀರ್ ಓಕೆ. ಚೂರು ಚೆನ್ನಾಗಿಲ್ಲ ಮಗ. ಯಾರ್ಲ ಇದು ಹೋಟ್ಲು? ಉಲ್ಟಾ ಕಾಣಿಸುತ್ತೆ ಇಲ್ಲಿ. ಎ ಬಿ ಟಿಫನ್ಸು ಬಂದರೆ ಬರೀ ಚಿತ್ರಾನ್ನ ತಿಂದ್ರಿ. ಈಗಾಗಲೇ 11 ಗಂಟೆ ಆಗದೆ. ಕುಡಿ ಪಟಾಪಟ್ನೆ ಹೋಗುವ. ಮುಂದಿನ ನಿಲ್ದಾಣ ನೆಲಮಂಗಲ, ಬೆಂಗಳೂರು. ಇಲ್ಲಿ ನಾವು ಕುಣಿಗಲ್ ಹತ್ರ ಊಟಕ್ಕೆ ನಿಲ್ಸಿದ್ವಿ. ಊಟ ಅಂತೂ ಆಯಿತು. ಒಂದು ಚೂರು ಚೆನ್ನಾಗಿಲ್ಲ ಟೇಸ್ಟು. ಸೊ ಓಕೆ. ಇಲ್ಲಿ ಬೇರೆ ಸಿಕ್ಕಾಪಟ್ಟೆ ಹೈವೇ. ಇವತ್ತು ರಜಾ ಇರೋದಕ್ಕೂ ಹೆವಿ ಟ್ರಾಫಿಕ್ ಬೇರೆ ಹೈವೇ. ಡ್ರೈವಿಂಗ್ ಅಂದೇ ಅಪ್ಪ ಬೇರೆ. ಇನ್ನು ಆದಷ್ಟು ಮ್ಯಾಕ್ಸಿಮಮ್ ಇನ್ನು 1 ಅವರ್ಲೇ ಬೆಂಗಳೂರು ತಲುಪಬೇಕು. ನಿದ್ದೆ ಬೇರೆ ಇಲ್ಲ. ಮೊನ್ನೆಯಿಂದ ನಿದ್ದೆ ಇಲ್ಲ. ಎಲ್ಲ ಚೆನ್ನಾಗಿ ನಿದ್ದೆ ಹೊಡೆದವ್ರೆ ಕಾರಲ್ಲಿ. ಒಬ್ಬರೇ ಇದ್ದವ್ರು ಮಲ್ಕೊಂಡು ನಾನು ಒಂದು ಡ್ರಾಪು ನಿದ್ದೆನೂ ಮಾಡಿಲ್ಲ. ಇವಾಗ ಹೋಗಿ ಸೀದಾ ರೂಮಲ್ಲಿ ಫ್ಲ್ಯಾಟು. ಇನ್ನು ಡ್ರಾಪ್ಗಳು ಮಾಡೋರನ್ನ ಡ್ರಾಪ್ ಮಾಡಿಬಿಟ್ಟು ಹೊರಡೋದೆ. ಬಾಯ್. ಫಸ್ಟ್ ಡ್ರಾಪು ದಿನಿಯವರು ಸಿಗುವ. ಮತ್ತೆ ನಡಿಯಪ್ಪ ಕಂದ. ಏನು ಆಡ್ತೈತೆ ಗೊತ್ತಾಗಿಲ್ವೇನೋ? ಏನು ಅಲ್ಲಾಡ್ತೈತೆ ಗೊತ್ತಾಗಿಲ್ಲ. ಒಂದು ವಿಕೆಟ್ ಗಾನೀಗ ಮಗ. ಲೈಟು ಏನೋ ಇಷ್ಟು ಖಾಲಿ ಆಗೋಯ್ತು ಕಾರು. ಒಬ್ಬ ಗೆಳೆಯರನ್ನ ಡ್ರಾಪ್ ಇನ್ನೊಬ್ಬ ಗೆಳೆಯರನ್ನ ಡ್ರಾಪ್ ಮಾಡೋದಕ್ಕೆ ಹೊರಗೆ. ಈಗ ಮುಂದಿನ ನಿಲ್ದಾಣ ನಮ್ಮ ಮನೆ. ಯಾರು ಅಲ್ಲ, ನಾನೇ. ನಿಮಗೆ ತಲೆ ತಿಂತಾರೆ ನನ್ನ ಮಗನೇ. ಹೌದಾ? ನಾನು ನಿಮಗೂ ಬಾಯ್ ಹೇಳ್ಬಿಡ್ತೀನಿ ಬಾ ಅಲ್ಲಿ ಹೋಗಿದ ತಕ್ಷಣ. ಲೈಟ್ಸ್ ಆಫ್ ಮಾಡಿಸು. ಚಂದ್ರು ಬಾರ್ ಆ್ಯಂಡ್ ರೆಸ್ಟೋರೆಂಟ್. ಮಗ ಬ್ಯಾಗ್ ಎತ್ಕೊಡಲ್ಲ ಹಂಗೆ ಹಿಂದಗಡೆ. ಎಲ್ಲ ಹಾಕ್ಬಿಟ್ಟು ಡಿಕ್ಕಿ ಓಪನ್ ಮಾಡ್ಕೊಂಡು ಕೂತ್ಕೊಳ್ಳಿ. ಮುಂದೆ ಕೂತ್ಕೋ ಸುಮ್ಮಂತ. ಅಂತೂ ಇಂತೂ ನನ್ನ ಬಿಟ್ಬಿಟ್ರಲ್ಲಪ್ಪ ಮನೆಗೆ. ಎತ್ತರಪ್ಪ ನಿಮ್ಮ ಜೀಪು, ನನ್ನ ಲಗೇಜು. ಮೇಲೆ ಅಯ್ಯೋ ತಲೆ ಮೇಲೆ ಹಾಕ್ಬಿಡ್ತಿದ್ದೆ ಇವಾಗ. ಮಗ ಸೆಲ್ಫಿ ಸ್ಟಿಕ್ಕು ನಾವು ಕುಲ್ಡ ಇಲ್ಲ ಅಂತ ಸೆಲ್ಫಿ ಸ್ಟಿಕ್ ಕೊಡು. ಸೆಲ್ಫಿ ಸ್ಟಿಕ್ ಕೊಟ್ಟನಲ್ಲ, ಬ್ಯಾಗಲ್ಲಿ ಇಕ್ಕಿದ್ದೀನಿ ಅಂದಲ್ಲ. ಇದನ್ನು ತಗೊಂಡು ಬಂದು ಏನೂ ಯೂಸೇ ಮಾಡಲಿಲ್ಲ. ಹೋಗು ಶಿವು. ಬಾಯ್ 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 ಬಾಯ್. ದರ್ಶನ್ ಇದು ಇಳಿಸ್ರಿ. ಬಾಯ್ 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 ಟಾಟಾ. ನೆಕ್ಸ್ಟ್ ಸಿಗುವ ಮುಂದಿನ ನಿಲ್ದಾಣದಲ್ಲಿ. ಅಲ್ಲ ಮುಂದಿನ ಟ್ರಿಪ್ಪು. ಹಾಂ ಸರಿ ಆಯ್ತು, ಹುಷಾರಾಗಿ ಹೋಗಿ. ಹಾಂ ಈಗ ನನ್ನ ಬಿಟ್ಬಿಟ್ಟು ಇವರು ಹೊರಟವ್ರೆ ಸೀದಾ ಈಗ ಮನೆ ಕಡೆ. ಟೈಮ್ ಬಂದು 12:15 ಆಗೋಯ್ತು. ಹಾಂ ಈಗ ಹೋಗಿ ಮಲ್ಕೊಂಡ್ರೆ ಸಾಕಾಗೈತೆ. ಸಿಕ್ಕಾಬಿಟ್ಟು ಟಯರ್ಡ್ ಆಗ್ಬಿಟ್ಟೈತೆ. ಸೊ ಇವತ್ತಿಗೆ
2 ಡೇಸ್ ಟ್ರಿಪ್ಪು ನಮ್ದು ಏನು ಪ್ಲ್ಯಾನ್ ಮಾಡಿದ್ವೋ ಫುಲ್ಲಾಗಿ ಕಂಪ್ಲೀಟ್ ಆಯಿತು. ಸೊ ಹಂಗೂ ಇನ್ನೊಂದು ಕೆಲವು ಲೊಕೇಶನ್ ನೋಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಅದು ನೋಡೋಕ್ಕಾಗಲಿಲ್ಲ, ಎಲ್ಲ ಮಿಸ್ ಆಗೋದು. ನೋಡುವ ನೆಕ್ಸ್ಟ್ ಟೈಮು ಇನ್ನೊಂದು ಟ್ರಿಪ್ ಮಾಡಿದಾಗ ಆ ಲೊಕೇಶನ್ ಅಲ್ಲೆಲ್ಲ ಮೇಂಟೈನ್ ಮಾಡ್ಕೋಬೇಕು ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಸೊ ಅಂದರೆ ಇನ್ನೊಂದು ಡೇ ಇದ್ದಿದ್ರೆ ಆರಾಮಾಗಿ ಎಲ್ಲ ಕವರ್ ಮಾಡ್ಬೋದಾಗಿತ್ತು. ನೋಡೋಣ ನೆಕ್ಸ್ಟ್ ಟೈಮು. ಸೊ ಎಲ್ರಿಗೂ ಗುಡ್ ನೈಟು. ಇನ್ನೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.